ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಈಗ ನಾವು ಇಸ್ರೇಲ್ಗೆ ಏನಾಯಿತು ಇರಾನ್ಗೆ ಏನಾಯಿತು ಅಂತ ನಾವು ಚೆಕ್ ಮಾಡ್ಕೊಂಡು ಬಂದಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಸ್ಪೆಷಲಿ ಇದು ಇರಾನ್ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ಚೆಕ್ ಮಾಡ್ಕೊಂಡಾಗಿದೆ. ಈಗ ಒಂದು 2,500 ಜನ ಗಾಯ ಆಗಿದೆ, ಒಂದು ಹತ್ತತ್ರ ಒಂದು 630 ಜನರು ಅಲ್ಲಿ ಸಾವಾಗಿರಬಹುದು. ಇನ್ನೊಂದು ಕಡೆ 150+ ಮಿಲಿಟರಿ ಇಂಟೆಲಿಜೆನ್ಸ್ ಸೈಟ್ಸ್ ಇದೆಯಲ್ಲ, ಆ ಸ್ಥಳಗಳಿದೆಯಲ್ಲ, ಅದು ಗಂಭೀರವಾಗಿ ಡ್ಯಾಮೇಜ್ ಆಗಿದೆ. ಯಾರಿಗೆ? ಇರಾನ್ಗೆ ಅಂತ ಬಂದಾಗ 200 ಮಿಸೈಲ್ ಲಾಂಚರ್ಸ್ ಹಾಳಾಗಿದೆ ಅವ್ರಿಗೆ, ಜೊತೆಗೆ 120+ ಸ್ಯಾಮ್ಸ್ ಡೆಸ್ಟ್ರಾಯ್ಡ್ ಆಗಿದೆ ಅಲ್ಲಿ, ಜೊತೆಗೆ ಡಿಫೆನ್ಸ್ ರಡಾರ್ಗಳು ತುಂಬಾ ತೀವ್ರ ಹಾನಿಗಳು ಒಳಗಾಗಿದೆ. ಸಿವಿಲಿಯನ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಇರಾನ್ಗೆ ಇನ್ನೊಂದು ದೊಡ್ಡ ತಲೆನೋವು. ಅದು ಜನ ಗಾಬರಿ ಆಗಿದ್ದಾರೆ, ಭಯ ಪಟ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ದೇಶ ಬಿಟ್ಟು ಹೋಗೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಿಶೇಷವಾಗಿ ತೆಹರಾನ್ ಅಂತ ಹೇಳಿ. ಪ್ಯಾನಿಕ್ ಸಿಚುವೇಶನ್ ಇದೆ ಅಲ್ಲಿ ಅಂತ ಹೇಳಿ. ಇನ್ನೊಂದು ಕಡೆ ನಾವು ಇಸ್ರೇಲ್ ಪಾರ್ಟ್ ಬಂದಾಗ ಒಂದು 25-30 ಸಾವಾಗಿರಬಹುದು ಇಸ್ರೇಲಲ್ಲಿ. ಯಾಕೆ ಅಂದರೆ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ಮು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಜೊತೆಗೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಎಫೆಕ್ಟಿವ್ ಏರ್ ಡಿಫೆನ್ಸ್ನ ಕಾರಣದಿಂದಾಗಿಯೇ ದೊಡ್ಡ ಮಟ್ಟದ ಹಾನಿಯನ್ನು ಇಸ್ರೇಲ್ ತಡೆದಿದೆ. ಈ ಒಂದು ವಿಚಾರದಲ್ಲಿ ಬಂದಾಗ ಇಸ್ರೇಲ್ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ಕೊಂಡಿರಬಹುದು ಇರಾನ್ಗಿಂತ. ಮತ್ತು ನೀವಾಗಲೇ ಎಲ್ಲರೂ ಹೇಳೋದು ಒಂದೇ ಮಾತು, ಅಸ್ತಿತ್ವದ ಪ್ರಶ್ನೆ ಇಸ್ರೇಲ್ಗೆ ಅಂತ. ಇರಾನ್ ಅದು ಎಲ್ಲ ಗುರುತಿಸಿದ್ರು, ಮೊದಲಿಂದ ಅದೊಂದು ದೇಶ ಅಂತ ಕರೀತಾರೆ, ಅದು ಆರಾಮಾಗಿದ್ದಾರೆ, ಪೆಟ್ರೋಲ್ ಮಾರ್ಕೋತಾರೆ, ಡೀಸೆಲ್ ಮಾರ್ಕೋತಾರೆ, ಗ್ಯಾಸ್ ಮಾರ್ಕೋಬಹುದು, ಇರಲಿ. ಬಟ್ ಇಸ್ರೇಲ್ಗೆ ನೋಡಿ, ಬೇರೆ ಬೇರೆ ಕಡೆ ಅವ್ರ ದೇಶದಲ್ಲಿ ಬೇರೆ ಕಡೆ ಯಾವ ಕೆಲಸದಲ್ಲಿ ಇದ್ದಾರೋ ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಇಸ್ರೇಲ್ಗೆ ವಾಪಸ್ ಆಗ್ತಾ ಇದ್ದಾರೆ, ನಾನು ನನ್ನ ದೇಶದ ಪರ ನಿಂತ್ಕೊಳ್ಬೇಕು ಅಂತೇಳಿ. ಕಾರಣ, ಅಕಸ್ಮಾತ್ ನಿಂತ್ಕೊಳ್ಳಿಲ್ಲ ಅಂದರೆ ಇಸ್ರೇಲ್ ಅನ್ನೋ ದೇಶನೇ ಇಲ್ಲದೆ ಹೋಗ್ಬಿಟ್ರೆ ಅವ್ನು ಯಾವತ್ತೂ ಮನೆಗೆ ಬರೋಕ್ಕೆ ಆಗಲ್ಲ. ಅವ್ನ ಮನೆ ಅಂತನೂ ಇಲ್ಲ, ತವ್ರ ದೇಶ ಅಂತ ಅವ್ನಿಗೆ ಇರಲ್ಲ ಅಲ್ವಾ ಅಂತ ಹೇಳಿ. ಇದು ನಾವು ಹೇಗೆ ಅಳಿಯೋದು ಅಂತ. ರಿಚರ್ಡ್ ನಿಕ್ಸನ್ ಅಂತ ಒಬ್ರು ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ ಇದ್ರು. ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು ಅವರು, ಯಾಕೆ ಯಾವಾಗ್ಲೂ US ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ? ಇಸ್ ಇಟ್ ಬಿಕಾಸ್ ಇಸ್ರೇಲ್ ಸ್ಮಾಲ್, ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಅವರು ವೀಕ್, ಇಲ್ಲ ಒಂದೇ ಒಂದು ಸಣ್ಣ ರಾಷ್ಟ್ರ ಅಷ್ಟೊಂದು ಹಾಸ್ಟೈಲ್ ಕಂಟ್ರೀಸ್ ಇಂದ ಸುತ್ತುವರೆದಿದೆ, ಇದಕ್ಕ ಕಾರಣ ಅಂತ. ಆವಾಗ ರಿಪೋರ್ಟರ್ ಆ ಪ್ರಶ್ನೆ ಕೇಳಿದಾಗ ರಿಚರ್ಡ್ ನಿಕ್ಸನ್ ಒಂದು ಮಾತು ಹೇಳಿರ್ತಾರೆ. ಅವ್ರೇನು ಹೇಳ್ತಾರಂದ್ರೆ, ಇದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂತ ಹೇಳಿದ್ರೆ ಸೆಕೆಂಡ್ ವರ್ಲ್ಡ್ ವಾರ್, ಹೊಲೋಕಾಸ್ಟ್ ಇದನ್ನೆಲ್ಲ ನೋಡಿ ಆದಮೇಲೆ ತಮ್ಮದು ಅಂತ ಒಂದು ಜಾಗನ ಅವರು ಮಾಡಿಕೊಂಡ್ರು. ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಸಪೋರ್ಟ್ ಯಾವಾಗ್ಲೂ ಅದಿರುತ್ತೆ. ಸೊ ಅದು ಮಾರಲ್ ಆಬ್ಲಿಗೇಷನ್ ನಾಟ್ ಜಸ್ಟ್ ಫಾರ್ ದಟ್ ಕಂಟ್ರಿ, ಎನಿ ಕಂಟ್ರಿ ದಟ್ ಬಿಲೀವ್ಸ್ ಇನ್ ಡೆಮೋಕ್ರಸಿ ಇನ್ ದ ವರ್ಲ್ಡ್. ಇದೆಲ್ಲದಕ್ಕೂ ಇಸ್ರೇಲ್ಗೆ ಸಪೋರ್ಟ್ ಮಾಡೋದು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಡೆಮೋಕ್ರಸೀಸ್ ಸಪೋರ್ಟ್ ಮಾಡ್ತಾನೆ ಇದೆ. ಅದು ಬಿಟ್ಟು ಕಲ್ಚರ್ ಆಫ್ ದ ನೇಷನ್ ಅಂತ ಒಂದು ಇರುತ್ತೆ. ಪ್ರತಿಯೊಂದು ದೇಶಕ್ಕೂ ಒಂದು ಕಲ್ಚರ್ ಇರುತ್ತೆ. ಈಗ ಆಪರೇಷನ್ ಸಿಂಧೂರ ಆಯ್ತು, ಪೂರ್ತಿ ದೇಶಭಕ್ತಿ ಜಾಗೃತ, ನಾವೇನ್ ಮಾಡಕ್ ಬೇಕಾದ್ರೂ ನಾವು ರೆಡಿ ಇರ್ತೀವಿ. ಒಂದು ಕಾಲ್ ಬಂತು, ಈ ರೀತಿ ರಿಕ್ರೂಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು, ಅವತ್ತು ಅರೌಂಡ್ 20-30 ಪೋಸ್ಟಿಗೋಸ್ಕರ ಸುಮಾರು 4 ಲಕ್ಷ ಜನ ಹೋಗಿದ್ರು. ಐ ಗೆಸ್ ಅಂಬಾಲಾ ಅಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿ ನಡೀತು ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಕಲ್ಚರ್ ಆಫ್ ಎ ನೇಷನ್. ನಮ್ಮ ದೇಶ ಆಗ್ಬೋದು, ಇಸ್ರೇಲ್ ಆಗ್ಬೋದು. ಒಂದ್ಸಲ ನೀವು ದೇಶನೇ ಕಳ್ಕೊಂಡ್ರೆ ನಿಮ್ಮ ಹತ್ರ ಏನ್ ಉಳಿಯತ್ತೆ? ನೀವು ಯಾವುದೋ ದೇಶದಲ್ಲಿ ಇರ್ತೀರಾ, ಆದ್ರೆ ನಿಮ್ಮ ಮೂಲ ದೇಶ ಎಲ್ಲಿದೆ, ನಿಮ್ಮ ಮಾತೃಭೂಮಿ ಏನಿದೆ ಅದು ಹೋದ್ರೆ ನೀವೇನ್ ಮಾಡ್ತೀರಾ? ಇವತ್ತು ರೆಜಾ ಪಲವಿ ಅಂತ ಹೇಳ್ಬಿಟ್ಟು, ಅಂದ್ರೆ ಫಾರ್ಮರ್ ಶಾ ಮೊಹಮ್ಮದ್ ರೆಜಾ ಪಲವಿ ಯಾರಿದ್ರು, ಫಾರ್ಮರ್ ಶಾ 1979 ಅಲ್ಲಿ ಯಾರು ಡಿಸ್ಪ್ಲೇಸ್ ಆದ್ರು, ಅವರ ಮಗ, ಹಿ ಇಸ್ ದ ಪ್ರಿನ್ಸ್. ಎಕ್ಸೈಲ್ ಅವರಿರೋದು ಇದರಲ್ಲಿ ವಾಷಿಂಗ್ಟನ್ ಅಲ್ಲಿ ಇದ್ದಾರೆ. ಇವತ್ತು ಬೆಳಗ್ಗೆ ಪ್ರಾಬಬ್ಲಿ ನಾನು ಒಂದು ಇಂಟರ್ವ್ಯೂ ನೋಡಿದೆ, ಅವ್ರು ಹೇಳ್ತಿದ್ದಾರೆ, ಐ ಆಮ್ ರೆಡಿ ಟು ಲೀಡ್ ದ ಕಂಟ್ರಿ. ಅವ್ರು ಇರೋದು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಈಗ ನಾನು ಮುಂದೆ ತಗೊಂಡು ಹೋಗೋಕೆ ನನ್ನ ದೇಶನ ರೆಡಿ ಇದ್ದೀನಿ. ನಾಟ್ ಆನ್ ಇಸ್ಲಾಮಿಕ್ ಟರ್ಮ್ಸ್, ನಾಟ್ ಆನ್ ರಾಡಿಕಲ್ ಟರ್ಮ್ಸ್. 1979ಗೆ ಮುಂಚೆ ಯಾವ ಇರಾನ್ ಇತ್ತು, ನಾನು ಅದೇ ಇಸ್ರಾಲ್ನ, ಆ ಲಿಬರಲ್ ಸೆಕ್ಯುಲರ್ ಅಂಡ್ ಡೆಮೋಕ್ರೆಟಿಕ್ ಇರಾನ್ ಏನಿತ್ತು, ನಾನು ಆ ಇರಾನ್ನ ಮತ್ತೆ ನಾನು ಮಾಡ್ತೀನಿ. ಇದು ಹೇಗೆ ಹೋಗುತ್ತೆ, ಇದು ಮುಗಿಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ದಟ್ ಈಸ್ ಅನದರ್ ಕಲ್ಚರ್. ನೀವೇ ಹೇಳಿದಾಗೆ ಎಷ್ಟು ಜನ ಇರಾನಿಯನ್ ಸಿವಿಲಿಯನ್ಸ್ ಇವತ್ತು ತನ್ನ ದೇಶಕ್ಕೋಸ್ಕರ ಹೋರಾಡಕ್ ರೆಡಿ ಇದ್ದಾರೆ, ಎಷ್ಟು ಜನ ಇಸ್ರೇಲಿ ಸಿವಿಲಿಯನ್ಸ್ ತನ್ನ ದೇಶಕ್ಕೋಸ್ಕರ ಹೋರಾಡಕ್ ರೆಡಿ ಇದ್ದಾರೆ. ಇವೆರಡೂ ನೀವು ಕಂಪೇರ್ ಮಾಡ್ಬಿಡಿ. ಸಣ್ಣ ದೇಶ ಬಟ್ ಅಗ್ರೆಸಿವ್ಲಿ ರೆಡಿ ಟು ಡಿಫೆಂಡ್ ನೋ ಮ್ಯಾಟರ್ ವಾಟ್. ದೊಡ್ಡ ದೇಶ, ಡಿಫೆಂಡ್ ಮಾಡ್ಕೊಳಕ್ ಏನೂ ಇಲ್ಲ, ಊಟ ಇಲ್ಲ. ನಾನು ಹೇಳಿದೆ ಆಗ್ಲೇ, ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೆ, $120 ಇನ್ಕಮ್ ಇದೆ, ಬಟ್ ಒಂದ್ ತಿಂಗಳಿಗೆ ಊಟ ಮಾಡಕ್ಕೆ ನಿಮ್ಗೆ $400 ಬೇಕು. ಇನ್ಫ್ಲೇಷನ್ 35-40%. ಈ ರೀತಿ ಕಂಡೀಷನ್ ಅಲ್ಲಿ ಒಂದು ದೇಶ ಬಂದಿದೆ. ದಿಸ್ ಇಸ್ ದ ಫ್ಯೂಚರ್ ಆಫ್ ಆಲ್ ದ ರಾಡಿಕಲ್ ಕಂಟ್ರೀಸ್. ಗಿರೀಶ್ ಸರ್, ಫೈನಲ್ ಕಮೆಂಟ್ ನಿಮ್ದು. ಈ ಯುದ್ಧ, ಈಗ ನನಗೆ ಈ ಯುದ್ಧ ಮೇ ಬಿ ಅಷ್ಟು ಬೇಗ ನಿಲ್ಲಲ್ಲ. ಬಿಕಾಸ್ ದಿ
ವಾಟ್ ದೇ ಆರ್ ಟೆಲಿಂಗ್ ಇಸ್ ಒಂದೇ ನ್ಯೂಕ್ಲಿಯರ್ದು ಒಂದೇ ಅಲ್ಲ, ದೇ ಆರ್ ಟೆಲಿಂಗ್ ಯು ಶುಡ್ ಡಿಸ್ಮ್ಯಾಂಟಲ್ ದ ಕಂಪ್ಲೀಟ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಪ್ರೊಡಕ್ಷನ್. ನ್ಯೂಕ್ಲಿಯರ್ನು ಬಿಟ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ನು ಬಿಟ್ಟು ಕೊನೆಗೆ ಇರಾನ್ಗೆ ಏನು ಉಳಿದಿದೆ? ಏನು ಉಳಿದಿಲ್ಲ. ಓಕೆ. ಸೊ ದೇ ವಿಲ್ ಫೈಟ್ ಟಿಲ್ ದೇರ್ ಎಂಡ್ ಫಾರ್, ಬಿಕಾಸ್ ಏನು ಎಲ್ಲ ಕಿತ್ಕೊಂಡ್ಬಿಟ್ಟು ಇಸ್ರೇಲ್ ಬೆಳಿಗ್ಗೆನೆ ಬಂದು ಹಾಕ್ಬಿಡ್ಬೋದು ಅವ್ರ ಹತ್ರ. ಸೊ ದೇ ವಾಂಟ್ ಎವ್ರಿಥಿಂಗ್ ಟು ಬಿ ರಿಮೂವ್. ಇಸ್ರೇಲ್ ತಾಳಕ್ಕೆ ಕುಣಿಯಲ್ಲ ಅಂತ ಅವರು. ಎರಡನೇದು ಶಾ ಸನ್ ಬಂದ್ರೆ ಇಟ್ ಇಸ್ ವೆರಿ ಗುಡ್, ಬಟ್ ವಿಲ್ ಇಟ್ ಬಿ ಸೋ ಈಸಿ ಡೆಮೋಕ್ರಸಿ ಚೇಂಜ್? ನಮ್ ತರ ಕಾನ್ಸ್ಟಿಟ್ಯೂಷನ್ ಈ ಪ್ರೈಮ್ ಮಿನಿಸ್ಟರ್ 36 ವರ್ಷ ಆದ್ಮೇಲೆ ಬಂದ್ಬಲ್ಸಿ ಈಗ ಇರಾಕ್ ಅಲ್ಲಿ ಡೆಮೋಕ್ರೆಟಿಕ್ ತಂದ್ರು, ಬಟ್ ಇವನ್ಗಿದ್ನಲ್ಲ ಯಾರು ಸದಾಮ್ ಹುಸೇನ್ ಸುತ್ತಲೂ ಇದ್ದವ್ರು ಅವ್ರೇನ್ ಮಾಡಿದ್ರು, ಅವ್ರ ಜನರಲ್ಸ್ ಎಲ್ಲ ICS ಕಟ್ಕೊಂಡ್ರು. ಇವತ್ತವರೆಗೂ ಇರಾಕ್ ಸೆಟ್ಲ್ ಆಯ್ತಾ? ಇನ್ನೂ ಸೆಟ್ಲ್ ಆಗಿಲ್ಲ. ಸೊ ಇದು ಯಾವ ತರ ಹೋಗುತ್ತೆ ಅಂತ ಇನ್ನು ವಿ ಕೆನಾಟ್ ಸ್ಟಿಲ್ ಥಿಂಕ್. ಸರ್ ಫೈನಲ್ ಕಮೆಂಟ್ ಸರ್, ಫೈನಲ್ ಕಮೆಂಟ್ ಈ ವಾರ್ಗೆ. ಈ ವಾರು ಯಾರಿಗೂ ಒಳ್ಳೇದನ್ನ ಮಾಡಲ್ಲ. ಇದು ಒಂದು ಎರಡು ಶತ್ರು ದೇಶಗಳ ಶಕ್ತಿ ಪ್ರದರ್ಶನ ಮಾತ್ರ ನಡೀತಾ ಇದೆ. ಕೊನೆಗೆ ಈ ಯುದ್ಧ ನಿರರ್ಥಕ ಅಂತ ಅನ್ನುವ ತೀರ್ಮಾನಕ್ಕೆ ಎರಡೂ ದೇಶಗಳು ಬರಬೇಕಾಗತ್ತೆ. ಅಮೆರಿಕ ಅದರ ಜಾಗದಲ್ಲೇ ಇರುತ್ತೆ. ಇರಾನ್ ಬಹಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ಶಾ ಬಂದ ಕೂಡ್ಲೆ ಒಂದು ವೇಳೆ ಶಾ ಏನಾದ್ರೂ ಶಾ ಆಡಳಿತವನ್ನ ಪುನರ್ ಸ್ಥಾಪಿಸಿದ್ರೆ ಅಮೆರಿಕ ಮತ್ತೆ ಇಸ್ರೇಲ್ನ ಸಹಾಯದಿಂದ ಆ ದೇಶ ಅಮೆರಿಕದ ಒಂದು ಸ್ಟೂಜ್ ಆಗಿ, ಅಮೆರಿಕದ ಒಂದು ಸಾಮಂತ ದೇಶವಾಗಿ ಉಳಿಬೇಕಾಗತ್ತೆ. ಈಗ ಯಾವ ರೀತಿ ಇರಾನ್ ಆಯ್ತು. ಲಿಂಗಣ್ಣವ್ರು ಹೇಳಿದಾಗೆ ಇರಾಕ್ ನಲ್ಲಿ ಏನು ಸದ್ದಾಮ್ ಹುಸೇನ್ ಜೊತೆಗಿದ್ದವರು ಯಾವ ರೀತಿ ಐಸಿಸ್ ಆಗಿ ಆ ಸಿದ್ಧಾಂತದಲ್ಲಿ ಮಾರ್ಪಟ್ರು, ಆ ರೀತಿ ಇಲ್ಲಿ ಈ ಫಂಡಮೆಂಟಲಿಸ್ಟ್ ಅವ್ರದೇ ಆದ ಗುಂಪು ಕಟ್ಟಿಕೊಂಡು ಶಾನನ್ನ ಶಾಂತವಾಗಿ ದೇಶವನ್ನ ಆಳ್ಲಿಕ್ಕೆ ಬಿಡುವ ಸಂಭವವೇ ಇಲ್ಲ. ಹೀಗಾಗಿ ಯಾವುದೇ ಒಂದು ಆಲ್ಟರ್ನೇಟಿವ್ ಭವಿಷ್ಯಕ್ಕೆ ಒಂದು ವಯಬಲ್ ಅಥವಾ ಎಲ್ರಿಗೂ ತೃಪ್ತಿ ಕೊಡುವಂತಹ ಆಲ್ಟರ್ನೇಟಿವ್ ಅನ್ನ ಸೃಷ್ಟಿಸ್ತೀವಿ ಅಂತ ಅನ್ನುವಂತಹದ್ದು ಇವತ್ತು ಇರಾನ್ ಮುಂದೆ ಇಲ್ಲ. ಇಸ್ರೇಲ್ ನಮ್ಮ ಮಿತ್ರರು ಹೇಳಿದಾಗೆ ಅದಕ್ಕೆ ಒಂದು ಕಮಿಟ್ಮೆಂಟ್ ಇದೆ, ರಾಷ್ಟ್ರ ಪ್ರೇಮ ಇದೆ. ಅವರು ಬಹಳ ತೀವ್ರವಾಗಿ ತಮ್ಮ ದೇಶವನ್ನ ರಕ್ಷಿಸಿಕೊಳ್ಬೇಕು ಅಂತ ಅನ್ನುವಂತಹ ಶಕ್ತಿ ಅವ್ರಿಗಿದೆ. ಆ ಶಕ್ತಿ ಇರಾನ್ಗೆ ಇಲ್ಲ. ಆದ್ರಿಂದ ಇದು ರೆಜಿಮ್ ಚೇಂಜ್ ನ ಜೊತೆಗೆ ಈ ಫಂಡಮೆಂಟಲಿಸ್ಟ್ ಜೊತೆಗೂ ಅವರು ಹೋರಾಡಿದ್ರೆ ಮಾತ್ರ ಆ ದೇಶ ಒಂದು ಪ್ರಗತಿಪರ ರಾಷ್ಟ್ರವಾಗಿ ತನ್ನ ನ್ಯಾಚುರಲ್ ರಿಸೋರ್ಸ್ಗಳನ್ನ ಒಂದು ಕನ್ಸ್ಟ್ರಕ್ಟಿವ್ ವೇ ನಲ್ಲಿ ಬಳಸ್ಕೊಳಕ್ಕಾಗುತ್ತೆ. ಈಗ ದುಬೈ ಇದೆ, ಆ ತರದ ಹಲವಾರು ಏನು ಇಸ್ಲಾಮಿಕ್ ಕಂಟ್ರೀಸ್ ಇದೆ. ಅವರು ಈ ತರಹದ ಜಂಜಾಟಕ್ಕೆ ಸಿಕ್ಕಾಕೊಂಡಿಲ್ಲ, ಫಂಡಮೆಂಟಲಿಸಮ್ ಹೋಗ್ತಾ ಇಲ್ಲ. ಅವರು ತಮ್ಮಲ್ಲಿರುವ ಆಯಿಲ್ ರಿಸೋರ್ಸ್ ಗಳನ್ನ ಬಳಸ್ಕೊಂಡು ಆರ್ಥಿಕವಾಗಿ ಪ್ರಗತಿ ಆಗೋದ್ರತ್ತ ಗಮನ ಹರಿಸಿದ್ದಾರೆ. ಆ ಉದ್ದೇಶ ಇರಾನ್ಗೆ ಇಲ್ಲದೆ ಇದ್ರೆ ಇರಾನ್ಗೆ ಭವಿಷ್ಯವೇ ಇಲ್ಲ. ನಿರಂತರವಾಗಿ ಒಂದು ಯುದ್ಧದ ಕೂಪವಾಗಿ, ಆಂತರಿಕ ಕಲಹಗಳ ಕೂಪವಾಗಿ ಮುಂದುವರಿಬೇಕಾಗುತ್ತೆ. ಓಕೆ ಥ್ಯಾಂಕ್ ಯು ಅರ್ಕೇಶ್ ಸರ್, ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಯುದ್ಧದಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರು ಹಿಂದೆ ಹೆಜ್ಜೆ ಇಡಬೇಕಾಗತ್ತೆ ಅಂಥೇಳಿ. ಅದಕ್ಕಿಂತ ಹೆಚ್ಚಾಗಿ ಯುದ್ಧದ ಅವಶ್ಯಕತೆ ಯಾರಿಗೆ ಜಾಸ್ತಿ ಇದೆ? ಯುದ್ಧದಿಂದನೆಲ್ಲ ಸಾಧಿಸೋಕ್ಕಾಗುತ್ತಾ? ಮಾತುಕತೆಯಿಂದ ಏನೂ ಸಾಧ್ಯನೇ ಇಲ್ವಾ? ಪರಮಾಣು ಶಸ್ತ್ರಾಸ್ತ್ರ ಅಲ್ಲಿದೆ, ಒಬ್ಬರ ಕ್ಲೈಮು, ನನ್ನ ಹತ್ರ ಇಲ್ಲ ಅಂತ ಇನ್ನೊಬ್ಬರ ಕ್ಲೈಮು, ಇದ್ರೆ ನಾಶ ಮಾಡೋದು ಹೇಗೆ ಅಂತ ಇನ್ನೊಬ್ಬರದು. ಈ ಒಂದು ಯುದ್ಧದಲ್ಲಿ ದೊಡ್ಡ ರಾಷ್ಟ್ರಗಳು ಮಧ್ಯಪ್ರವೇಶ ಮಾಡಿ ನಿರ್ಧಾರಕ್ಕೆ ಬರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ